ಹಸುಗೂಸಿನ ಜೊತೆ ಪೊಲೀಸ್ ಪರೀಕ್ಷೆ ಬರೆಯಲು ಬಂದ ತಾಯಿ. ರಾಜ್ಯಾದ್ಯಂತ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರೀಕ್ಷೆಗಳು ನಡೀತಾ ಇದೆ. ಇದೀಗ ಪರೀಕ್ಷೆಗೆ ಹಸುಗೂಸಿನ ಜೊತೆಗೆ ಬಂದಿದ್ದಾರೆ ಪರೀಕ್ಷೆಯನ್ನ ಬರೆಯೋದಕ್ಕೆ. ಹಸುಗೂಸಿನ ಜೊತೆ ಪೊಲೀಸ್ ಪರೀಕ್ಷೆ ಬರೆಯಲು ತಾಯಿ ಬಂದಿದ್ದಾರೆ. ರಾಜ್ಯಾದ್ಯಂತ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ಪರೀಕ್ಷೆಗಳು ನಡೀತಾ ಇದೆ. ಪರೀಕ್ಷೆ ಬರೆಯಲು ಬಂದಿರುವಂತ 8 ತಿಂಗಳ ಮಗುವಿನ ತಾಯಿ. ಮಗುವನ್ನು ಹೊರಗೆ ಬಿಟ್ಟು ಪರೀಕ್ಷೆ ಬರೆಯುತ್ತಿರುವ ಅಮ್ಮ. ಅಮ್ಮನಿಗಾಗಿ ಹೊರಗಡೆ ಅಳುತ್ತಿರುವ 8 ತಿಂಗಳ ಹಸುಗೂಸು. ಅಳುತ್ತಿರುವ ಮಗುವನ್ನ ಸಂತೈಸಿದ ಮಹಿಳಾ ಪೊಲೀಸರು. ಮಗುವಿಗಾಗಿ ತಾಯ್ತನ ಮೆರೆದ ಮಹಿಳಾ ಪೊಲೀಸ್ ಸಿಬ್ಬಂದಿ. ಮಗುವಿನ ಜೋಗುಳ ಕಟ್ಟಿ ಮಲಗಿಸಿದ ಮಹಿಳಾ ಸಿಬ್ಬಂದಿ. ಕೃಷ್ಣಾ ಕಾಲೇಜಿಗೆ ಬಂದಿದ್ದ ಕಾನ್ಸ್ಟೇಬಲ್ ಪರೀಕ್ಷಾರ್ಥಿ ತಾಯಿ. ಸಿಕೆ ಅಚ್ಚುಕಟ್ಟು ಸಿಬ್ಬಂದಿ ಕಾರ್ಯಕ್ಕೆ ಮೆಚ್ಚುಗೆಯ ಮಹಾಪೂರ ಹರಿದು ಬಂದಿದೆ. ಕಾನ್ಸ್ಟೇಬಲ್ ನೇಮಕಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರೀಕ್ಷೆಗಳು ನಡೀತಾ ಇದ್ದಾವೆ. ಕಾನ್ಸ್ಟೇಬಲ್ ನೇಮಕಾತಿ ವಿಚಾರದಲ್ಲಿ ಇದೀಗ ಅರ್ಜಿಯನ್ನ ಹಾಕಿರ್ತಾರೆ. ಕಾನ್ಸ್ಟೇಬಲ್ ನೇಮಕಾತಿಗೆ ಪರೀಕ್ಷೆ ಬರೆಯೋದಕ್ಕೆ ಅಂತ ಆ ತಾಯಿ ಬಂದಿರುವಂಥದ್ದು. ಅಮ್ಮ 8 ತಿಂಗಳ ಹಸುಗೂಸು ಇರುವಂಥ ತಾಯಿ. ಮಗುವನ್ನ ಹೊರಗಡೆ ಬಿಟ್ಟು ತಾಯಿ ಒಳಗಡೆ ಪರೀಕ್ಷೆಯನ್ನ ಬರೀತಾ ಇದ್ದಾರೆ. ಬಟ್ ಮಹಿಳಾ ಸಿಬ್ಬಂದಿ ತಾಯ್ತನವನ್ನ ಮೆರೆದಿದ್ದಾರೆ ನೋಡಿ. ಯಾರೇ ಆಗಿರಲಿ, ಎಂಥ ಅಧಿಕಾರದಲ್ಲೇ ಇರಲಿ ಅಥವಾ ಯಾವುದೇ ಪೊಸಿಷನ್ನಲ್ಲೇ ಇರಲಿ, ತಾಯ್ತನ ಅಂತ ಬಂದಾಗ ಎಲ್ಲರೂ ಕೂಡ ಒಂದು ಮಗುವನ್ನು ನೋಡಿದಾಗ ಅದು ಆಟೋಮೆಟಿಕ್ ಆಗಿ ಆ ಒಂದು ಹೆಣ್ಮಗಳಲ್ಲಿ ತಾಯ್ತನ ಬಂದೇ ಬರುತ್ತೆ. ಅಷ್ಟು ಮಗು ಅಳ್ತಾ ಇದೆ. 8 ತಿಂಗಳ ಹಸುಗೂಸು ಅಂತ ಅಂದರೆ ಅಳ್ತಾ ಇದೆ. ಬಟ್ ಅದನ್ನು ಸಮಾಧಾನ ಪಡಿಸುವಂಥ ರೀತಿಯಲ್ಲಿ ಮಹಿಳಾ ಸಿಬ್ಬಂದಿಗಳು ಮಾಡಿರುವಂಥ ಕಾರ್ಯ ಇದೆಯಲ್ಲ, ನಿಜಕ್ಕೂ ಕೂಡ ಇದಕ್ಕೆ ಎಲ್ಲೆಡೆ ಕೂಡ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಆ ಮಗುವನ್ನು ಸಮಾಧಾನ ಮಾಡ್ತಾ ಇರುವಂಥ ರೀತಿ ಆಗಿರ್ಬೋದು, ಅಲ್ಲಿ ಜೋಗುಳ ಕಟ್ಟಿ ಆ ಮಗುವನ್ನು ಆಲಿಸುವಂಥ ರೀತಿ ಆಗಿರ್ಬೋದು. ತಾಯಿ ಪರೀಕ್ಷೆಗೆ ಹೋಗಿದ್ದಾಳೆ, ಪರೀಕ್ಷೆ ಬರೆದು ಬರೋಷ್ಟಿಲ್ಲ. ಬಟ್ ಆ ತಾಯಿಯ ಪರೀಕ್ಷೆ ಬರಿತಾ ಇರ್ಬೋದು, ಬಟ್ ಅವಳ ಯೋಚನೆ ಎಲ್ಲ ಆ ಮಗು ಹತ್ತಾನೇ ಇರುತ್ತೆ. ಆ ರೀತಿಯಾಗಿ ಏನು ಕರುಳು ಸಂಬಂಧ ಅಂತ ಹೇಳ್ತೀವಿ. ಬಟ್ ಇಲ್ಲಿ ಎಲ್ಲವನ್ನ ಕೂಡ ಹೊರತುಪಡಿಸಿ ಈ ಒಂದು ದೃಶ್ಯ ಏನು ನಮಗೆ ತೋರಿಸುತ್ತೆ ಅಂತ ಅಂದರೆ, ಹೆಣ್ಣು ಮಕ್ಕಳಿಗೆ ತಾಯ್ತನ ಅಂತ ಅನ್ನೋದು ಆ ಒಂದು ಬೈ ಬರ್ತೆ ಅವರಿಗೆ ಬಂದಿರುವಂಥ ಒಂದಿಷ್ಟು ಏನದು ಬೈ ಬರ್ತೆ ಬಂದಿರುತ್ತೆ ಹೆಣ್ಮಕ್ಳಿಗೆ. ಈ ರೀತಿಯಾದಂಥ ಮಮತೆಯನ್ನು ತೋರಿಸುವಂಥದ್ದು, ಕರುಣೆ ಅನ್ನುವಂಥದ್ದು, ಮಾನವೀಯತೆ ಮೆರೆಯುವಂಥದ್ದು ಎಲ್ಲವೂ ಕೂಡ ತಾಯ್ತನ ಅನ್ನುವಂಥದ್ದು. ಹಾಗಾಗಿ ಆ ಮಗುವನ್ನು ಸಮಾಧಾನ ಪಡಿಸುವಂಥ ರೀತಿ, ಜೋಗುಳವನ್ನು ಕಟ್ಟಿಯಲ್ಲಿ ಆಲಿಸುವಂಥದ್ದು ಇವೆಲ್ಲವೂ ಕೂಡ ನಿಜಕ್ಕೂ ಒಂದು ರೀತಿಯಾಗಿ ಮಾನವೀಯತೆ ಜೊತೆಗೆ ತಾಯ್ತನವನ್ನು ಮೆರೆದಿದ್ದಾರೆ ಅನ್ನುವಂಥ ದೃಶ್ಯಗಳಿಗೆ ಸಾಕ್ಷಿಯಾಗಿದೆ.